ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Yes, proceed. Case number 336/2025, Sakleshpura Police Station versus Prabala. Prabala, Prabala, Prabala. ನಿಮ್ಮ ಹೆಸರು? ಪ್ರಬಲ. ಪೊಲೀಸರು ನಿಮ್ಮನ್ನ ಯಾವಾಗ ಅರೆಸ್ಟ್ ಮಾಡಿದ್ರು? ಮೊನ್ನೆ ಮಧ್ಯಾಹ್ನ 3 ಗಂಟೆಗೆ. ಏನ್ ಇನ್ಸ್ಪೆಕ್ಟ್ರೆ, ಪ್ಲಾನ್ ಮಾಡಿ ಶನಿವಾರ ಅರೆಸ್ಟ್ ಮಾಡಿದ್ದೀರಾ? ಇಲ್ಲ ಸ್ವಾಮಿ, ನಮ್ಗೆ ಈ ಕೇಸಲ್ಲಿ ಇವ್ರು ಅಪರಾಧಿ ಅಂತ ಗೊತ್ತಾಗಿದ್ದೇ ಅವತ್ತು. ಹಾಗಾಗಿ ಇವ್ರು ಊರ್ ಬಿಟ್ಟು ಹೋಗ್ಬೇಕಾದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದ್ವಿ. ಏನ್ರಿ, ಊರ್ ಬಿಟ್ಟು ಹೋಗ್ತಾ ಇದ್ರಾ? ಇಲ್ಲ ಮಹಾಸ್ವಾಮಿ, ನಾನು ನಮ್ಮೂರ್ ಕಡೆ ಹೊರಟಿದ್ದೆ. ತಪ್ಪಿಸ್ಕೊಂಡು ಹೋಗೋ ಎಲ್ಲರೂ ಇದೇ ಮಾತು ಹೇಳೋದು. ನಿಮ್ ಪರ ವಾದ ಮಾಡಕ್ ಯಾರಾದ್ರೂ ಲಾಯರ್ ಇದ್ದಾರಾ? ಇಲ್ಲ ಕೋರ್ಟಿಂದ ಅರೇಂಜ್ ಮಾಡ್ಬೇಕಾ? ಯುವರ್ ಆನರ್, ಆರೋಪಿ ಪರವಾಗಿ ನಾನು ವಾದ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಕಾತ್ಯಾಯಿನಿ ಅಂತ. ಅದಕ್ಕೆ ಕೋರ್ಟ್ ಅನುಮತಿ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಓಕೆ, ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಏನ್ರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರೇ, ಏನು ಅರ್ಜಿ ಕೊಟ್ಟಿದ್ದೀರಾ? ಈ ಕೇಸ್ನಲ್ಲಿ ಆರೋಪಿಯವರ ಮಾವ ಪರಶುರಾಮ ಅವರನ್ನ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆ ಕಾರಣ ಸೆಕ್ಷನ್ 109, 328, 238, 318 ರೀಡ್ ವಿತ್ 3/4 BNSS ಆಕ್ಟ್ ಪ್ರಕಾರ ದಾಖಲಾಗಿದೆ. ಜೊತೆಗೆ ಕಂಪ್ಲೇಂಟ್ ಕೊಟ್ಟ ಕಾವೇರಿ ಅವರನ್ನ ಆಕ್ಸಿಡೆಂಟ್ ಮಾಡಿಸಿ ಕೊಲೆ ಮಾಡಲು ಪ್ರಯತ್ನ ಪಟ್ಟಿದ್ದಾನೆ. ಆ ಆರೋಪನೂ ಕೂಡ ಇವನ ಮೇಲೆ ಇದೆ. ಹಾಗೆಯೇ ಕಾವೇರಿಯವರ ತಂದೆ ರಾಜೇಶ್ ರವರನ್ನು ಆಕ್ಸಿಡೆಂಟ್ ಮಾಡಿಸಿ ಕೊಂದಿದ್ದು ಇವರೇ ಅನ್ನೋ ಅನುಮಾನ ಸಹ ಇದೆ. ಹಾಗಾಗಿ ಸಾಕ್ಷಿ ಆಧಾರಗಳನ್ನು ಕಲೆ ಹಾಕಬೇಕು ಮತ್ತೆ ಅವರ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡ್ಕೋಬೇಕು. ಆದ್ದರಿಂದ ಆರೋಪಿಯನ್ನ 15 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಐ ಆಬ್ಜೆಕ್ಟ್ ದಿಸ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್ಡ್. ಥ್ಯಾಂಕ್ ಯು ವೆರಿ ಮಚ್ ಮೈ ಲಾರ್ಡ್ಶಿಪ್. ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವ ಆನಂದ್ ಅವರು ನನ್ನ ಕಕ್ಷಿದಾರರನ್ನ ಕಸ್ಟಡಿಯಲ್ಲಿ ಇಟ್ಕೊಳ್ಬೇಕು ಅಂತ ಒಂದು ಸಿನಿಮಾ ಮಾದರಿ ಕತೆ ಕಟ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಯುವರ್ ಆನರ್. ನಾನು ಪರಶುರಾಮ್ ಅವರ ಮಗಳು ಹಾಗೂ ಪ್ರಬಲಾ ಅವರು ನನ್ನ ಹಸ್ಬೆಂಡ್. ಅಬ್ಜೆಕ್ಷನ್ ಯುವರ್ ಆನರ್. ಕಸ್ಟಡಿಗೆ ನಾನು ಕತೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೋ ಇವರು ಇವರ ಸಂಬಂಧಗಳ ಕತೆ ಹೇಳಿ ಕೇಸನ್ನು ತಿರ್ಚೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅಬ್ಜೆಕ್ಷನ್ ಸಸ್ಟೈನ್ಡ್. ನೋಡಿಮ್ಮ, ಸಂಬಂಧಗಳ ಕತೆ ಬಿಟ್ಟು ನೇರವಾಗಿ ವಿಷಯಕ್ಕೆ ಬನ್ನಿ. ನಿಮ್ ಸಂಬಂಧ ಏನೇ ಇದ್ರೂ ಕೋರ್ಟಿನ ಆಚೆ. ನೀವು ಲಾಯರು, ಅವ್ರ ಆರೋಪಿ. ಐ ಆಮ್ ಸಾರಿ ಯುವರ್ ಆನರ್. ವಾದ ಮಾಡಿ. Gokul Ajit versus State of Gujarat. It's a landmark judgment given by the Supreme Court, Your Honor.
ಇದ್ರ ಪ್ರಕಾರ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಬೇಕು ಇಲ್ಲ ಕಸ್ಟಡಿಯಲ್ಲಿ ತಗೊಳ್ಬೇಕು ಅಂದ್ರೆ ಸೂಕ್ತವಾದ ಕಾರಣಗಳಿರ್ಬೇಕು. ಆದ್ರೆ ಇಲ್ಲಿ ನಮ್ಮ ಕಕ್ಷಿದಾರರನ್ನ ಯಾವುದೇ ಕಾರಣ ಇಲ್ಲದೆ ತೊಂದರೆ ಕೊಡಬೇಕು ಅನ್ನೋ ಕಾರಣಕ್ಕೆ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಅಂಡ್ ಒನ್ ಮೋರ್ ಥಿಂಗ್ ಮೈ ಲಾರ್ಡ್ಶಿಪ್, ಇದು ಕೊಲೆ ಅಲ್ಲ, ಅಟೆಂಪ್ಟ್ ಟು ಮರ್ಡರ್. ವಿಕ್ಟಿಮ್ ಇನ್ನು ಹಾಸ್ಪಿಟಲ್ ಇದ್ದಾರೆ, ಚಿಕಿತ್ಸೆಗೆ ಒಳಗಾಗ್ತಾ ಇದ್ದಾರೆ ಯುವರ್ ಆನರ್. ಮೊದಲು ಅವ್ರಿಗೆ ವಿಚಾರಣೆ ಮಾಡಿ ಯಾವುದು ತಪ್ಪು ಯಾವುದು ಸರಿ ಅಂತ ತಿಳ್ಕೊಂಡು ಮುಂದುವರಿಸಬೇಕಿತ್ತು. ಆದರೆ ಇಲ್ಲಿ ಏಕಾಏಕಿ ನನ್ನ ಕಕ್ಷಿದಾರರನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋದೇ ಅವ್ರ ಉದ್ದೇಶ ಅಂತ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಯುವರ್ ಆನರ್. ಇನ್ನೊಂದು ವಿಷಯ ಏನಂದ್ರೆ ಯುವರ್ ಆನರ್, ನಮ್ಮ ಕಂಪ್ಲೇನೆಂಟ್ ಪರ್ಸನ್ ಇಲ್ಲಿ ತುಂಬಾ ಪ್ರಭಾವಿಶಾಲಿ ಆಗಿದ್ದಾರೆ ಯುವರ್ ಆನರ್. ಹಾಗಾಗಿ 15 ದಿನ ನನ್ನ ಕಕ್ಷಿದಾರರನ್ನ ಕಸ್ಟಡಿಯಲ್ಲಿ ಇಟ್ಕೊಂಡ್ರೆ ಇವರು ಸಾಕ್ಷಿಗೆ ಹೊಸ ಸಾಕ್ಷಿ ಸುಳ್ಳು ಸಾಕ್ಷಿಗಳನ್ನ ಹುಟ್ಟಾಕಿ ಕೇಸನ್ನ ತಿರ್ಚೋ ಸಾಧ್ಯತೆಗಳಿರುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ, ಕಾನ್ಸ್ಟಿಟ್ಯೂಷನಲ್ ಲಾ ಆರ್ಟಿಕಲ್ 18 ಪ್ರಕಾರ ಇದು ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಕೂಡ ಆಗುತ್ತೆ ಮೈ ಲಾರ್ಡ್ಶಿಪ್. ಹಾಗಾಗಿ ನನ್ನ ಕಕ್ಷಿದಾರರನ್ನ 15 ದಿನ ಕಸ್ಟಡಿಗೆ ತಗೊಳ್ಬೇಕು ಅನ್ನೋ ಅರ್ಜಿಯನ್ನ ಮಾನ್ಯ ಕೋರ್ಟ್ ತಿರಸ್ಕರಿಸಬೇಕು ಅಂತ ನಾನು ಕಳಕಳಿಯಾಗಿ ವಿನಂತಿಸ್ಕೊತಾ ಇದ್ದೀನಿ ಯುವರ್ ಆನರ್. ಥ್ಯಾಂಕ್ ಯು ಯುವರ್ ಆನರ್. ಈ ಕೇಸಿಗೆ ಸಂಬಂಧಪಟ್ಟಂತೆ ಆರೋಪಿ ಪರ ವಕೀಲರ ವಾದವನ್ನು ಕೇಳಿದ ನಂತರ ಇದು ಕೊಲೆಯ ಪ್ರಕರಣ ಆಗದೇ ಇರುವ ಕಾರಣ ಮತ್ತು ಪೊಲೀಸ್ ತನಿಖಾಧಿಕಾರಿಯು ಸಕಾರಣ ನೀಡದೇ ಇರುವುದರಿಂದ ಆರೋಪಿಯನ್ನು 15 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡುವುದು ಸಮಂಜಸವಲ್ಲ ಎಂದು ನ್ಯಾಯಾಲಯವು ಅಭಿಪ್ರಾಯಪಡುತ್ತದೆ.